ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ವರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈಗ ನಾ ಯಾವುದ ಒಂದು ಈ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಪ್ಪ ಅಂತಂದ್ರೆ, ಈ ಒಂದು ಬಲಗಡೆ ಒಂದು ಫೋಟೋ ಹಾಕ್ತಿದ್ದೀನಲ್ಲ, ಈ ವ್ಯಕ್ತಿಯ ಒಂದು ಸ್ವಲ್ಪ ವಿವರಣೆಯನ್ನು ನಿಮ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ರಿ. ಯಾಕಂದ್ರೆ ಈಗ ಸದ್ಯಕ್ಕೆ ಈ ವ್ಯಕ್ತಿಯದ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳಷ್ಟು ಜನಕ್ಕೆ ಅಟ್ಯಾಚ್ಮೆಂಟ್ ಆಗುವಂಥ ಒಂದು ವಿಡಿಯೋ ಅದು. ಆ ರೀತಿ ಅದು ವೈರಲ್ ಆಗ್ತೈತಿ, ಭಾಳ ಅಂದ್ರೆ ಭಾಳ ವೈರಲ್ ಆಗಕತ್ತೈತಿ. ಅದಕ್ಕೆ ಆ ವ್ಯಕ್ತಿಯ ಒಂದು ಜೀವನ ಹೆಂಗೈತಿ ಮತ್ತು ಅವನು ಎಲ್ಲಿ ಅವನು ಏನು ಅಂತ ಅನ್ನೋದನ್ನು ಹೇಳ್ತಾ, ಮತ್ತು ಅವ್ರದ್ದೊಂದು ಈ ಒಂದು ವಿಡಿಯೋನ ಆದಷ್ಟು ನಾನು ಯಾರಿಗೆ ಶೇರ್ ಮಾಡಬೇಕು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಹೊಸಬರಾಗಿದ್ದರೆ ನೀವೇನಾದರೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳಷ್ಟು ಜನಕ್ಕೆ ರೀಚ್ ಆಗೈತಿ ಮತ್ತು ವೈರಲ್ ಆಗಕತ್ತೈತಿ. ಅದು ಯಾಕಂದ್ರೆ ಈ ಸದ್ಯದ ಮಟ್ಟಿಗೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಇರ್ತಕ್ಕಂಥ ಜೀವನದ ಒಂದು ಸತ್ಯ ಘಟನೆಯನ್ನು ತನ್ನ ಅನುಭವದಿಂದ ಹೇಳಿರುವಂಥ ವ್ಯಕ್ತಿ ಅವ. ಅಷ್ಟು ಒಂದು ನನಗೆ ಅನ್ನಿಸ್ತು ಒಂದು ಸೈಡು, ಏನಪ್ಪ ಇದು ಸದ್ಯದ ಮಟ್ಟಿಗೆ ಇವಾಗ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಜೀವನ ಅಲ್ಲ ಅಂತ ಅನ್ನಿಸ್ಬಿಡ್ತು. ಕಾಡು ಕಾಲ ಕಾಡಕತ್ತೈತಿ ಅನ್ನೋಂಥ ಒಂದು ಡೈಲಾಗನ್ನು ಹೇಳಿದ. ಭಾಳ ಅಂದ್ರೆ ಭಾಳ ಒಂಥರ ಅಟ್ಯಾಚ್ಮೆಂಟ್ ಆಗುವಂಥದ್ದು. ಬಟ್ ಆದ್ರೆ ಆ ವ್ಯಕ್ತಿ ಇರುವಂಥ ಸ್ಥಿತಿ ನೋಡಿದ್ರೆ ಸದ್ಯಕ್ಕೆ ಭಾಳ ಅಂದ್ರೆ ಭಾಳ ಗಂಭೀರ ಪರಿಸ್ಥಿತಿ ಒಳಗೆ ನಾನು ಯಾಕೆ ಅಷ್ಟೊಂದು ಫೀಲಿಂಗಲ್ಲಿ ಹೇಳಿರುವಂಥ ವ್ಯಕ್ತಿ ಅವ. ಮನಸ್ಸಿಗೆ ಒಂಥರ ಹೆಂಗೆ ಆ ಒಂದು ವಿಡಿಯೋನ ನಾ ಹಂಗೆ ನೋಡೋಕೈತಿದ್ದೆ, ಭಾರಿ ಹೃದಯಕ್ಕೆ ಟಚ್ ಆಗುವಂಥದ್ದು ಮಾತು. ಅವನ ಒಂದು ಅನುಭವದ ಮಾತುಗಳನ್ನ ಆ ವ್ಯಕ್ತಿ ಹೇಳುವಂಥದ್ದು. ಆ ವ್ಯಕ್ತಿ ಮೂಲತಃ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮದ ವ್ಯಕ್ತಿ ಅಂತ ಒಂದಷ್ಟು ಜನ ಹೇಳಕತ್ತಾರ. ಇನ್ನೊಂದಿಷ್ಟು ಜನ ಏನಪ್ಪ ಅಂತಂದ್ರೆ ಅದೇ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಮದಾಪುರ ಗ್ರಾಮದ ಹುಡುಗ ಅನ್ನುವಂಥದ್ದು ಮಾತನ್ನ ಹೇಳಕತ್ತಾರ. ಅವನ ಹೆಸರು ಲೋಕೇಶ್ ಕುಮಾರ್ ಅಂತ. ಅದಕ್ಕೆ ಆ ವ್ಯಕ್ತಿಯ ಒಂದು ಡೈಲಾಗ್ನ ಭಾಳ ಅಂದ್ರೆ ಭಾಳ ಜನಕ್ಕೆ ವೈರಲ್ ಆಗೈತಿ. ಆದರೆ ನಾ ಇಲ್ಲಿ ಏನು ಹೇಳಕತ್ತೀನಪ್ಪ ಅಂತಂದ್ರೆ, ಒಂದಷ್ಟು ಜನರು ಆ ವ್ಯಕ್ತಿದು ವಿಡಿಯೋ ಮಾಡ್ಕೊಳ್ತಾರ, ಆಮೇಲೆ ತಮ್ಮ ಪೋಸ್ಟ್ ಮಾಡ್ತಾರ, ಲೈಕ್ಸ್ ಕಮೆಂಟ್ ಹೋಸ್ತಾರ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರ. ಆದರೆ ಆ ವ್ಯಕ್ತಿಗೆ ಏನೂ ಒಂದು ಸ್ವಲ್ಪ ಸಹಾಯ ಮಾಡಲ್ಲ. ಅವನು ಈಗ ಸದ್ಯಕ್ಕೆ ಮೊದಲು ಎಲ್ಲಿದ್ನ ಅಂತಂದ್ರೆ ಈ ಬಿಜಾಪುರ ಡಿಸ್ಟಿಕ್ ಒಳಗಿದ್ನ ಅನ್ಸುತ್ತಾ, ಅಲ್ಲಿದ್ದ ಜಮಖಂಡಿ ಬಂದಾನಂತ. ಅಂದರೆ ಬಿಜಾಪುರ ಡಿಸ್ಟಿಕ್ ಒಳಗೆ ಅವನೇ ಒಂದಷ್ಟು ಜನರು ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಜನರು ಕೆಲವೊಂದಿಷ್ಟು ಜನ, ಹಾಗೆ ಎಲ್ಲರೂ ಅಲ್ಲ, ಹುಡುಗರು ಆ ರೀತಿ ಭಾಳ ಕಾಡ್ಸಾಡಕತ್ತಾರಂತ. ಆಮೇಲೆ ಆ ವ್ಯಕ್ತಿ ಎಲ್ಲಿರ್ತಾನ ಅವನ ಹತ್ರ 10 ರೂಪಾಯಿ ಯಾರು ಕೊಟ್ಟಿದ್ದಿದ್ರಂತರೂ ಅದನ್ನು ಕಸ್ಕೊಂತಿದ್ರಂತ. ಅಷ್ಟೊಂದು ಚೀಪ್ ಮೆಂಟಾಲಿಟಿ ಜನ ಇವತ್ತು ಒಂದು ಇದ್ರೊಳಗೆ ಇದಾಗ್ಬಿಟ್ರ. ಆ ರೀತಿ ಯಾರು ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಸಾಧ್ಯವಾದಷ್ಟು ಆ ವ್ಯಕ್ತಿಗೆ ಸ್ವಲ್ಪ ಊಟ ಮಾಡಿಸಿ ಅವು ಇರ್ತಕ್ಕಂಥ ವೇಷಭೂಷಣವನ್ನು ಸ್ವಲ್ಪ ಬದಲಾವಣೆ ಮಾಡಿರಿ, ಅದನ್ನ ಅಷ್ಟೇ ಕೇಳ್ಕೊಳ್ಳೋದು. ಆದಷ್ಟು ಇನ್ನೊಂದು ಏನಪ್ಪ ಅಂತಂದ್ರೆ, ಅವ್ರ ಮನೆಯವರು ಏನು ಎಂತ ಅನ್ನೋದು ಈ ವ್ಯಕ್ತಿ ನೋಡವಲ್ರು. ಇನ್ನೊಂದು ಆ ವ್ಯಕ್ತಿ ಈ ರೀತಿ ಆಗಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಅವರ ತಂದೆ ತಾಯಿಗಳು ತೀರೋದ್ಮೇಲೆ ಆತ ಮೆಂಟಲಿ ಸ್ವಲ್ಪ ಕುಗ್ಗೋಗ್ಯಾನ ಅಷ್ಟ. ಅದು ಬಿಟ್ರೆ ಅವನು ಒಳ್ಳೆ ವಿಚಾರವಂತನ, ಭಾಳ ಸ್ಪಷ್ಟ ಐತದ ಆ ವ್ಯಕ್ತಿ ಮಾತು, ಭಾಳ ಚಲೋ ಅದಾನ. ಆದ್ರೆ ಸ್ವಲ್ಪ ಮನೆಯವರದೊಂದು ಮಾನಸಿಕ ಒತ್ತಡಕ್ಕೆ ಏನೋ ಆ ರೀತಿ ಆಗಿದಾನ ಅಂತ ಅನ್ಸಾಕತ್ತಿ. ಅವನು ಹೇಳ್ದ, ಸ್ವಲ್ಪ ಮನೆಯವರು ಪ್ರಾಬ್ಲಮ್ಗೋಸ್ಕರ ನಾನು ಈ ರೀತಿ ಅಡ್ಡಾಡಕತ್ತೀನಿ, ನನಗೆ ಯಾವಾಗ ಸಾವು ಅಂತ ನಾನು ಕಂಡುಕೊಂಡಿಲ್ಲ, ಬಟ್ ಸಾವು ತಾನಾಗಿ ಬರ್ಬೇಕು ಅನ್ನೋಂಥ ಮಾತನ್ನು ಹೇಳ್ದ. ಒಂದಷ್ಟು ಸೈಡ್ ನೋಡಿದ್ರೆ ಈಗ ಸದ್ಯಕ್ಕೆ ಆ ವ್ಯಕ್ತಿ ಮಾತುಗಳು ಭಾಳ ಮನಸ್ಸಿಗೆ ಟಚ್ ಆತು. ಅದಕ್ಕೆ ದಯವಿಟ್ಟು ಯಾರಾದರೂ ಅವ್ರ ಮನೆಯವ್ರು ನೋಡ್ತಿದ್ರ ಕರ್ಕೊಂಡು ಹೋಗ್ರಿ, ಬದಲಾವಣೆ ಆಗಿರ್ತೈತಿ. ಎಲ್ಲ ಸಹಜವಾಗಿ ಕೆಲವೊಂದಿಷ್ಟು ಜನರು ಮಾತುಗಳು ಏನಾರ ಇರೋದ ತಪ್ಪು ತಡೆಗಳು ಆಗುವುದಾ, ಕೆಲವೊಂದಿಷ್ಟು ಮೆಂಟಲಿಟಿ ಒಳಗೆ ಏನಾರು ಅಂದಿರ್ತಾರ, ಆ ರೀತಿ ಏನಾರು ಆಗಿ ಮಾಡ್ಕೊಂಡು ಹೊರಗೆ ಹಾಕಿರ್ಬೋದು. ಅದಕ್ಕೆ ಬದಲಾವಣೆ ಆಗಿರ್ತತೆ, ಮನುಷ್ಯ ಬದಲಾವಣೆ ಆಗ್ತಾನ. ಕರ್ಕೊಂಡು ಹೋಗ್ರಿ, ಒಳ್ಳೆ ವಿಚಾರವಂತರಿಸುವಂಥ ಮನುಷ್ಯ. ಮೋಸ್ಟ್ಲಿ ಅವನು ಎಲ್ಲ ಎಜುಕೇಷನ್ ಮಾಡ್ಯಾನ ಅನ್ಸುತ್ತಾ, ಅಷ್ಟು ಎಲ್ಲ ತಿಳ್ಕೊಂಡಿರುವಂಥ ವ್ಯಕ್ತಿ. ಕೆಲವೊಂದಿಷ್ಟು ವಿಚಾರವನ್ನು ಹೇಳ್ದ, ಇಂಥ ಮನಸ್ಸಿಗೆ ಹತ್ತುವಂಥ ಡೈಲಾಗ್ಸ್ಗಳನ್ನ ಹೇಳ್ತಾನ. ಅದಕ್ಕೆ ಅವನೊಂದು ಯಾವುದೋ ಇನ್ಸ್ಟಾಗ್ರಾಮ್ ಪೇಜನ್ನು ಯಾರೋ ಮಾಡ್ಯಾರ ಅನ್ಸುತ್ತಾ, ಅದರಲ್ಲಿ ಅವರು ವಿಡಿಯೋ ಹಾಕ್ತಿದ್ರು, ಯಾವುದೋ ಬಿಜಾಪುರ 77 ಏನೋ ಇದ್ದಂಗೆ ಇತ್ತು. ಆ ಒಂದು ಚಾನಲ್ ಒಳಗೆ ನೋಡಿದೆ. ಅದಕ್ಕೆ ಆದಷ್ಟು ಈ ವಿಡಿಯೋನ ಅವ್ರ ಮನೆಯವ್ರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿರಿ. ಅವ್ರ ವಿಡಿಯೋಗಳು ಆಲ್ರೆಸ್ಟ್ ತಲುಪಿರ್ತಾವೆ ಅನಿಸುತ್ತೆ, ಈಗ ಮನೆಯವ್ರಿಗೆ ತಲುಪಿರ್ತಾವೆ. ಆದಷ್ಟು ಅವ್ರ ಮನೆಯವರಿಗೆ ಈ ವಿಡಿಯೋನ ತಲುಪಿಸ್ರಿ ಮತ್ತು ಆ ವ್ಯಕ್ತಿಯ ಜೀವನವನ್ನು ಬದಲಾವಣೆ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಸದ್ಯಕ್ಕೆ ಅವ್ರು ಬಿಜಾಪುರ ಡಿಸ್ಟಿಕ್ ಬಿಟ್ಟು ಈಗ ಜಮಖಂಡಿ ಬಂದ ಅನಿಸುತ್ತಾ. ಇನ್ನೊಂದು ಏನಪ್ಪ ಅಂತಂದ್ರೆ, ಆ ವ್ಯಕ್ತಿ ಕಡೆಯಿಂದ ನೀವಾಗಲೇ ಹೇಳಿಸ್ತೀರಂತ ಕೆಲವೊಂದಿಷ್ಟು ಹಲ್ಕಟ್ಟು ಭಾಷೆಗಳನ್ನ ಹೇಳಿಸ್ತೀರಿ. ಅದರಾಗಿ ಹೇಳಿರುವಂಥ ಆ ಒಂದು ಏನು ವೈರಲ್ ಆಗಿರುವಂಥ ಒಂದು ಡೈಲಾಗ್ ಇದೆಯಲ್ಲ, ಅದರಲ್ಲೂ ಕೂಡ ಒಂದು ಪದ ಅಷ್ಟ ಅಶ್ಲೀಲ ಐತಿ. ಅದು ಬಿಟ್ರೆ ಅದು ಮನಸ್ಸಿಗೆ ಹತ್ತುವಂಥದ್ದು ಡೈಲಾಗ್. ಅದಕ್ಕೆ ಹಲ್ಕಟ್ಟು ಭಾಷೆನ ಹೇಳ್ಸಕ್ಕೆ ಹೋಗ್ಬಿಡ್ರಿ. ಅಂಥವೆಲ್ಲ ಮಾಡಿ ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡೋಕೆ ಹೋಗ್ಬಿಡ್ರಿ. ಕೆಲವೊಂದಿಷ್ಟು ವಿಡಿಯೋಗಳನ್ನ ಅಶ್ಲೀಲವಾಗಿರುವಂಥ ವಿಡಿಯೋಗಳನ್ನ
ಅವನ ಕಡೆಯಿಂದ ಮಾಡಿಸ್ತೀವಿ, ಹಂಗೆಲ್ಲ ಮಾಡಿಸ್ಬೇಡ್ರಿ. ಆದಷ್ಟು ಅವ್ರ ಮನೆಯವ್ರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿರಿ. ಅವನ್ನ ಬದಲಾವಣೆ ಆಗ್ತಾನೆ ಅನಿಸುತ್ತಾ ವೈಯಕ್ತಿಕವಾಗಿ. ಎಲ್ಲರೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಆದರೆ ಯಾರೂ ಆ ವ್ಯಕ್ತಿಗೆ ಕಾಡಿಸುವಂಥ ಪ್ರಯತ್ನ ಮಾಡೋಕೆ ಹೋಗ್ರಿ. ನಿಮ್ಗೆ ಆ ಒಂದು ಕೆಲಸ ಏನೂ ಮಾಡೋಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅವನಿಗೆ ₹1 ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಆ ವ್ಯಕ್ತಿಗೆ ಕಾಡ್ಸೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೆಂಟಲಿ ಸ್ವಲ್ಪ ಕುಗ್ಗುಗೇನ ಅಷ್ಟ, ಅದು ಬಿಟ್ಟರೆ ಒಳ್ಳೆಯ ವ್ಯಕ್ತಿ ಅವ. ಯಾರೂ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಸಾಧ್ಯವಾದಷ್ಟು ಅವನು ಬದಲಾವಣೆ ಮಾಡಿ ಅವ್ರ ಮನೆಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ತೀನಿ. ನಾನು ಆ ಒಂದು ವಿಡಿಯೋನ ಕೆಲವೊಂದು ಸಾಕ್ತಿದ್ದೆ ನಿಮ್ಗೆ, ಅದರಲ್ಲಿ ಕೆಲವೊಂದಿಷ್ಟು ಮ್ಯೂಸಿಕ್ಸ್ಗಳದಾವು, ಹಂಗಾಗಿ ಕಾಪಿರೈಟ್ ಕ್ಲೈಮ್ ಬೀಳುತ್ತೆ ಅನ್ನೋ ಸಲುವಾಗಿ ಅದಕ್ಕೆ ಆ ಒಂದು ವಿಡಿಯೋಗಳನ್ನ ಹಾಕ್ತಾಯಿಲ್ಲ, ಫೋಟೋ ಹಾಕ್ತಿದ್ದೀನಿ ನೋಡ್ರಿಲ್ಲ. ಇದೇ ವ್ಯಕ್ತಿ ಆದಷ್ಟು ಶೇರ್ ಮಾಡಿರಿ ಪ್ಲೀಸ್. ಯಾಕಂದ್ರೆ ಅವನು ಒಂದು ಬದಲಾವಣೆ ಆಗಲಿ, ಆ ವ್ಯಕ್ತಿ ಜೀವನ ಒಂದು ಬದಲಾವಣೆ ಆಗಲಿ ಅನ್ನೋದು ಅಷ್ಟೇ. ಬಟ್ ಬದಲಾವಣೆ ಮಾಡ್ಕೊಂಡ್ರೆ ಅವ್ನ ಜೀವನ ಸೋಷಿಯಲ್ ಮೀಡಿಯಾದೊಳಗೆ ಕಟ್ಕೋಬೋದು ಆ ವ್ಯಕ್ತಿ. ಈಗಿನ ಕಾಲಮಾನದೊಳಗೆ ಈಗ ನಿಜವಾಗ್ಲೂ ಪ್ರಸಿದ್ಧಿಯೊಳಗೆ ಅವನು ಒಬ್ಬ ಜಾಸ್ತಿ ಜನಪ್ರಿಯ ಗಳಿಸಿರುವಂಥ ವ್ಯಕ್ತಿ, ಜಾಸ್ತಿ ಜನಕ್ಕೆ ರೀಚ್ ಆದಂಥ ವ್ಯಕ್ತಿ. ಈ ಡಿಜಿಟಲಿಂದನ ಆ ವ್ಯಕ್ತಿ ಜೀವನ ಕಟ್ಕೋಬೋದು. ಅದಕ್ಕೆ ಶೇರ್ ಮಾಡಿರಿ ಆ ವ್ಯಕ್ತಿಯಿಂದ ಅವ್ರ ಮನೆಯವ್ರಿಗೆ ತಲುಪಿಸಿದಂದ್ರೆ ಅವ್ರ ಮನೆಯವರಿಂದ ಅವನಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಲಾಭ ಏನೇ ಆಗಲಿ, ಒಟ್ಟು ಬದಲಾವಣೆ ಹಾದಿ ಆ ವ್ಯಕ್ತಿಗೆ ಆರಾಮಾಗಿದ್ದು ಮನೆಯವ್ರಿಗೆ ಒಂದು ತುತ್ತು ಊಟ ಮಾಡಿ ಚೆನ್ನಾಗಿದ್ದಂದ್ರೆ ಸಾಕಷ್ಟೇ. ಯಾಕಂದ್ರೆ ಒಳ್ಳೆ ಹುಡುಗ ಅಂತ ನನಗೆ ಅನಿಸ್ತು. ಅದಕ್ಕೆ ನಾನು ಆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರು ಆ ವ್ಯಕ್ತಿಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಆ ವ್ಯಕ್ತಿಗೆ ಯಾರು ಹೊಡೆಯೋದಾಗಲಿ ಬಡಿಯೋದು, ಅವನ ಕಡೆಯಿಂದ ಅಶ್ಲೀಲವಾಗಿ ವಿಡಿಯೋ ಮಾಡಿಸೋದು ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.